ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಜಾನ್ ಡನ್ ಅವರು ಬರೆದಿರ್ತಕ್ಕಂತಹ ದ ಸನ್ ರೈಸಿಂಗ್ ಅಂತಕ್ಕಂಥ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ಇಲ್ಲಿ ನಮ್ಮ ಪೋಯೆಟ್ ಪ್ರೀತಿಯನ್ನು ಕುರಿತು ಈ ಒಂದು ಪೋಯಮನ್ನು ಬರೆದಿದ್ದಾರೆ. ಅಂದರೆ ತಾನು ಮತ್ತು ತನ್ನ ಪ್ರೇಮಿ ಇಬ್ಬರ ಪ್ರೀತಿ ಎಷ್ಟೊಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಒಂದು ಪೋಯಮ್ ಮೂಲಕ ಅವರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಇಂತಹ ಒಂದು ಬ್ಯೂಟಿಫುಲ್ ಪೋಯಮನ್ನು, ಲವ್ ಬಗ್ಗೆ ಇರ್ತಕ್ಕಂಥ ಒಂದು ಪೋಯಮನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ನಾನು ಸಮರಿಯನ್ನು ಕೊಡ್ತಾ ಇದ್ದೇನೆ. ಈ ಪಾಯಿಂಟ್ಸ್ಗಳನ್ನು ನೀವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಪಾಯಿಂಟನ್ನು ಗಮನಿಸಿ. ದ ಸನ್ ರೈಸಿಂಗ್ ಈಸ್ ಅ ಪೋಯಮ್ ರಿಟನ್ ಬೈ ಇಂಗ್ಲಿಷ್ ಪೋಯೆಟ್ ಜಾನ್ ಡನ್. ಇಂಗ್ಲಿಷ್ ಪೋಯೆಟ್ ಜಾನ್ ಡನ್ ಅವರು ಬರೆದಿರ್ತಕ್ಕಂತಹ ಒಂದು ಪೋಯಮ್ ಇದಾಗಿದೆ. ಇಟ್ ಈಸ್ ಅ ಮೆಟಾಫಿಸಿಕಲ್ ಲವ್ ಪೋಯಮ್ ಪ್ರೊಡ್ಯೂಸ್ಡ್ ಇನ್ 1633. 1633ರಲ್ಲಿ ಈ ಒಂದು ಲವ್ ಪೋಯಮನ್ನು ನಮ್ಮ ರೈಟರ್ ಬರೆದಿದ್ದಾರೆ ಮತ್ತು ಇದೊಂದು ಮೆಟಾಫಿಸಿಕಲ್ ಪೋಯಮ್ ಆಗಿದೆ. ಇಟ್ ಈಸ್ ಒನ್ ಆಫ್ ದ ರಿಮಾರ್ಕಬಲ್ ಪೋಯಮ್ಸ್ ವಿಚ್ ಎಕ್ಸ್ಪ್ರೆಸಸ್ ಅ ಡಿಸೈರ್ ಟು ಆಲ್ಟರ್ ದ ರೂಲ್ ಆಫ್ ನೇಚರ್ ಫಾರ್ ದ ಸೇಕ್ ಆಫ್ ಲವರ್ಸ್. ಎಸ್, ಪ್ರೇಮಿಗಳಿಗೋಸ್ಕರ ಜಗತ್ತಿನ ನಿಯಮಗಳನ್ನೇ ಬದಲಾಯಿಸಬೇಕು ಅಂತಕ್ಕಂತಹ ಒಂದು ಕವಿಯ ಮಹತ್ವಾಕಾಂಕ್ಷೆಯನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ದ ಪೋಯೆಟ್ ಡಿಮಾಂಡ್ಸ್ ಫಾರ್ ಕಂಪ್ಲೀಟ್ ಪ್ರೈವೇಸಿ. ಎಸ್, ಇಲ್ಲಿ ಪೋಯೆಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪ್ರೈವೇಸಿಯನ್ನು ಈ ಒಂದು ಪೋಯಮ್ ಮೂಲಕ ಅವರು ಬಯಸ್ತಾ ಇದ್ದಾರೆ. ಆ್ಯಂಡ್ ಇಂಟರಪ್ಷನ್ ಡನ್ ಬೈ ನೇಚರ್ ಆರ್ ಇಂಟಾಲರಬಲ್. ಈ ಒಂದು ಪ್ರಕೃತಿ ಅಂತಕ್ಕಂಥದ್ದು ನಮ್ಮ ಸ್ಪೀಕರ್ಗೆ ಏನು ಡಿಸ್ಟರ್ಬ್ ಮಾಡ್ತಾ ಇದ್ದೇನೋ ಅವರ ಒಂದು ಪ್ರೀತಿಗೆ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನೇ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಇಟ್ ಶೋಸ್ ಹಿ ಪುಟ್ಸ್ ಮೋರ್ ಎಂಫಾಸಿಸ್ ಆನ್ ಲವ್ ರಾದರ್ ದ್ಯಾನ್ ನೇಚರ್. ಎಸ್, ತಾವು ಪ್ರೀತಿಗೆ ಹೆಚ್ಚಿನ ಒಂದು ಎಂಫಾಸಿಸ್ ಅಥವಾ ಮಹತ್ವವನ್ನು ಕೊಡೋದಾಗಿ ನಮ್ಮ ರೈಟರ್ ಅಥವಾ ಸ್ಪೀಕರ್ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಎಸ್, ಬೇರೆಲ್ಲದಕ್ಕಿಂತನೂ ಕೂಡ ತಮ್ಮ ಪ್ರೀತಿಯೇ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ದ ಪೋಯಮ್ ಈಸ್ ಡಿಟರ್ಮೈನ್ಡ್ ಟು ಪ್ರೂವ್ ದ್ಯಾಟ್ ಲವ್ ಈಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್. ಎಸ್, ಮೊದಲಿಗೆ ಹೇಳಿದ ಹಾಗೆ ನಮ್ಮ ಪೋಯೆಟ್ ಒಂದು ಪ್ರೂವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಪೋಯಮ್ ಮೂಲಕ ಏನು ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಲವ್ ಈಸ್ ಮೋರ್ ಬ್ಯೂಟಿಫುಲ್. ಜಗತ್ತಿನಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಪ್ರೀತಿ ಮಾತ್ರ, ಅದಕ್ಕಿಂತ ಸುಂದರವಾಗಿರೋದು ಬೇರೆ ಇಲ್ಲ ಮತ್ತು ಅದೇ ಶಕ್ತಿಶಾಲಿ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಲವ್ ಈಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಇಟ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್. ವಿಶ್ವದಲ್ಲೇ ಬೇರೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಮತ್ತೊಂದು ವಸ್ತು ಇಲ್ಲ ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ದ ಸ್ಪೀಕರ್ ಬಿಲೀವ್ಸ್ ದ್ಯಾಟ್ ಹಿಸ್ ಲವ್ ಈಸ್ ಮೈಟಿ ಆ್ಯಂಡ್ ಆಲ್ ದ ಯೂನಿವರ್ಸ್ ಓವರ್ಲ್ಯಾಪ್ಸ್ ವಿತ್ ಹಿಸ್ ಲವ್. ಎಸ್, ಮೊದಲಿಗೆ ಹೇಳಿದಾಗೆ ಸೇಮ್ ಪಾಯಿಂಟೇ ಇಲ್ಲೂ ಕೂಡ ಬರ್ತಾ ಇದೆ. ತನ್ನ ಪ್ರೀತಿಯ ಮುಂದೆ ಜಗತ್ತಿನ ಯಾವುದೇ ಅಂಶ ಇಲ್ಲ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ಸ್ಪೀಕರ್ಸ್ ಬೆಡ್ರೂಮ್. ಎಸ್, ಈ ಒಂದು ಪೋಯಮ್ ಆರಂಭ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಪೋಯೆಟ್ ತಮ್ಮ ಒಂದು ಪ್ರೇಮಿಯ ಜೊತೆ ಬೆಡ್ರೂಮ್ನಲ್ಲಿ ಇರ್ತಾರೆ. ವೇರ್ ದ ಸನ್ ಡಿಸ್ಟರ್ಬ್ಸ್ ದ ಪೋಯೆಟ್ಸ್ ಪ್ರೈವೇಸಿ. ಆ ಒಂದು ಕ್ಷಣದಲ್ಲಿ ಸೂರ್ಯ ಏನು ಉದಯಿಸ್ತಾನೋ ಆ ಒಂದು ಸೂರ್ಯನ ಕಿರಣಗಳು ಆ ವಿಂಡೋದ ಮೂಲಕ, ಕರ್ಟೆನ್ ಮೂಲಕ ಅವರಿಗೆ ಬಂದು ಬಡಿತಾ ಇರ್ತವೆ. ಸೊ ಇಲ್ಲಿ ನೇಚರ್ ಅಂತಕ್ಕಂತಹ ಒಂದು ನೇಚರ್ನ ಅಂಶ ಆಗಿರ್ತಕ್ಕಂತಹ ಸೂರ್ಯ ನಮ್ಮ ಪೋಯೆಟ್ಗೆ ಅಥವಾ ಸ್ಪೀಕರ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಕಾಸಸ್ ಅನ್ವಾಂಟೆಡ್ ಇಂಟರ್ಫಿಯರೆನ್ಸ್ ಟು ದ ಪೋಯೆಟ್ ಆ್ಯಂಡ್ ಹೀಸ್ ಲವ್. ಎಸ್, ಅವರಿಬ್ಬರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಈ ಸೂರ್ಯ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಇಲ್ಲಿ ಪ್ರವೇಶ ಮಾಡಿ. Lying in bed with his lover, the speaker chides the rising sun. ಎಸ್, ಚೈಡ್ಸ್ ಅಂದರೆ ಅಣಕಿಸೋದು ಅಥವಾ ಕೀಟ್ಲೆ ಮಾಡೋದು ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ತನ್ನ ಪ್ರೇಮಿಯ ಜೊತೆ ಏನು ಮಲಗಿದ್ದಾರೋ ನಮ್ಮ ಪೋಯೆಟ್ ಆ ಸೂರ್ಯನನ್ನು ಚೈಡ್ ಮಾಡ್ತಾ ಇದ್ದಾರೆ, ಅಣಗಿಸ್ತಾ ಇದ್ದಾರೆ. ಕಾಲಿಂಗ್ ಇಟ್ ಆ್ಯಸ್ ಎ ಬಿಸಿ ಓಲ್ಡ್ ಫೂಲ್. ಎಸ್, ಆ ಸೂರ್ಯನನ್ನೇ ನಮ್ಮ ಪೋಯೆಟ್ ಏನಂತ ಕರೀತಾರೆ ನೋಡಿ, ಬಿಸಿ ಓಲ್ಡ್ ಫೂಲ್. ಆ ಸ್ಪೀಕರ್ ನೀನೊಬ್ಬ ಮೂರ್ಖ ಅಂತಕ್ಕಂತಹ ಪದಗಳನ್ನು ಬಳಸಿ ಸೂರ್ಯನನ್ನು ಕರೀತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಆ್ಯಂಡ್ ಆಸ್ಕಿಂಗ್ ವೈ ಹಿ ಮಸ್ಟ್ ಬಾದರ್ ದೆಮ್ ಥ್ರೂ ವಿಂಡೋಸ್ ಆ್ಯಂಡ್ ಕರ್ಟೇನ್ಸ್. ಯಾಕೆ ನೀನು ಈ ರೀತಿ ಕಿಟಕಿಯ ಮೂಲಕ ಮತ್ತು ಕರ್ಟೇನ್ ಮೂಲಕ ಪ್ರವೇಶಿಸಿ ನಮ್ಮಿಬ್ಬರ ಪ್ರೈವೇಸಿಗೆ ಧಕ್ಕೆಯನ್ನು ತರ್ತಾ ಇದೆಯಾ, ನಿನ್ನಿಂದ ನಮಗೆ ತೊಂದರೆ ಆಗುತ್ತೆ ಅಂಥೇಳಿ ಆ ಸೂರ್ಯನನ್ನೇ ಸ್ಪೀಕರ್ ಬೈತಾ ಇದ್ದಾರೆ. By referring to the sun as thou, the speaker wants to prove a point that the sun is an inferior object. ಎಸ್, ಇಲ್ಲಿ ದೌ ಅಂದರೆ ಆಗಿನ ಕಾಲದಲ್ಲಿ ಸಿಂಗ್ಯುಲರ್ಗೆ
ಅಂದರೆ ಯು ನೀನು ಅಂತ ನಾವೇನು ಕರಿತೀವೋ ಆ ರೀತಿಯ ಒಂದು ಮೀನಿಂಗನ್ನು ಕೊಡ್ತಕ್ಕಂತಹ ಪದ ಇದಾಗಿರುತ್ತೆ. ಸೊ ನಮ್ಮ ಪೋಯೆಟ್ ಸೂರ್ಯನಿಗೆ ನೀನು ಅಂತಕ್ಕಂತಹ ಒಂದು ಏಕವಚನದ ಪದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ನಾವೇನು ಮಾಡ್ತೇವೆ, ದೇವರ ರೀತಿಯಲ್ಲಿ ಸೂರ್ಯನನ್ನು ಆರಾಧಿಸ್ತೇವೆ. ಆದರೆ ಇಲ್ಲಿ ನಮ್ಮ ಸ್ಪೀಕರ್ ಯಾವುದೇ ಒಂದು ರೆಸ್ಪೆಕ್ಟನ್ನು ಕೂಡ ಆ ಒಂದು ಸೂರ್ಯನಿಗೆ ಕೊಡ್ತಾ ಇಲ್ಲ. ನೀನು ನಮಗಿಬ್ಬರಿಗೂ ಕೂಡ ತೊಂದರೆಯನ್ನು ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಇನ್ಫೀರಿಯರ್ ಆಬ್ಜೆಕ್ಟ್ ಆಗಿ ಅದನ್ನು ಕಾಣ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಒಂದು ಮಹತ್ವವನ್ನು ಕೊಡ್ತಾ ಇಲ್ಲ. ತುಂಬ ಕೀಳಾಗಿನೇ ಸೂರ್ಯದೇವನ ಹತ್ರ ನಮ್ಮ ಸ್ಪೀಕರ್ ಮಾತಾಡ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ದ ಪೋಯೆಟ್ ದೆನ್ ಸಜೆಸ್ಟ್ಸ್ ದ ಸನ್ ಟು ಗೋ ಆಫ್. ಎಸ್, ನೀನು ಇಲ್ಲಿಂದ ಹೊರಟು ಹೋಗ್ಬಿಡು ಅಂತೇಳಿ ಪೋಯೆಟ್ ಸನ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಡೂ ಅದರ್ ಥಿಂಗ್ಸ್ ರ್ಯಾದರ್ ದ್ಯಾನ್ ಡಿಸ್ಟರ್ಬ್ ದೆಮ್. ಮಾಡಲಿಕ್ಕೆ ಇನ್ನೂ ಎಷ್ಟೋ ಕೆಲಸಗಳಿದ್ದಾವೆ, ಅದನ್ನು ಬಿಟ್ಟು ನಮಗೆ ಯಾಕೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬಂದಿದೆಯಾ, ಇಲ್ಲಿಂದ ಹೊರಟು ಹೋಗ್ಬಿಡು ಅಂತೇಳಿ ಸೂರ್ಯನಿಗೆ ಪೋಯೆಟ್ ಹೇಳ್ತಾ ಇದ್ದಾರೆ. ಸಚ್ ಆಸ್ ಗೋಯಿಂಗ್ ಟು ಟೆಲ್ ದ ಕೋರ್ಟ್ ಹಂಟ್ಸ್ಮ್ಯಾನ್ ದ್ಯಾಟ್ ಇಟ್ ಈಸ್ ಎ ಡೇ ಫಾರ್ ದ ಕಿಂಗ್ ಟು ಹಂಟ್. ಎಸ್, ಇಲ್ಲಿಂದ ಹೊರಟೋಗ್ಬಿಡು, ಬೇಟೆಗಾರರಿಗೆ ಅಂದರೆ ರಾಜನ ಬೇಟೆಗಾರರೇನಿರ್ತಾರೋ ಅವರಿಗೆ ಹೋಗಿ ಹೇಳು, ಬೇಟೆ ಆಡ್ತಕ್ಕಂತಹ ಸಮಯ ಬಂದಿದೆ, ಹೊರಡು ಅಂತ. ಅಲ್ಲಿ ಹೋಗಿ ಹೇಳು, ನನ್ನ ಹತ್ರ ಯಾಕೆ ಬಂದಿದ್ದೀಯಾ. ಆರ್ ಟು ವೇಕಪ್ ಆ್ಯಂಡ್ಸ್, ಏನು ಇರುವೆಗಳಿರ್ತವೋ ಅವುಗಳನ್ನು ಎಚ್ಚರಿಸಲಿಕ್ಕೆ ಹೋಗು. ಆರ್ ಟು ರಶ್ ಲೇಟ್ ಸ್ಕೂಲ್ ಬಾಯ್ಸ್, ಶಾಲೆಗೆ ತಡವಾಗಿ ಹೋಗ್ತಕ್ಕಂತಹ ಮಕ್ಕಳನ್ನು ಎಚ್ಚರಿಸು ಹೋಗು, ನನ್ನ ಬಳಿ ಏನೂ ಕೆಲಸ ಇಲ್ಲ ನಿನಗೆ. ಆ್ಯಂಡ್ ಅಪ್ರೆಂಟೈಸಸ್ ಟು ದೇರ್ ಡ್ಯೂಟೀಸ್, ಕೆಲಸಕ್ಕೆ ಹೋಗ್ತಕ್ಕಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಅವರನ್ನು ಎಚ್ಚರಿಸಿ ಕೆಲಸಕ್ಕೆ ಕಳಿಸು, ಅದನ್ನು ಬಿಟ್ಟು ನನ್ನ ಹತ್ರ ಬರಬೇಡ ಅಂಥೇಳಿ ಸ್ಪೀಕರ್ ಹೇಳ್ತಾರೆ. ದ ಸ್ಪೀಕರ್ ಸೇಸ್ he can dim suns shining in mere seconds with just a blink of an eye. ಕೇವಲ ಕಣ್ಣು ಮಿಟುಕಿಸುವುದರ ಒಳಗಾಗಿ, ಬ್ಲಿಂಕ್ ಅಂತ ಇದೆ ನೋಡಿ, ಅಂದರೆ ಕೇವಲ ಕಣ್ಣನ್ನು ಮಿಟುಕಿಸೋದ್ರೊಳಗಾಗಿ ನಾನು ಏನು ಮಾಡಬಲ್ಲೆ, ಹಿ ಕ್ಯಾನ್ ಸನ್ ಶೈನಿಂಗ್ ಇನ್ ಮಿಯರ್ ಡಿಮ್ ಮಾಡಬಲ್ಲೆ, ಆ ಸೂರ್ಯನನ್ನೇ ಕಾಣದ ರೀತಿಯಲ್ಲಿ ಮಾಡಬಲ್ಲೆ. ಅಂದರೆ ನಾವೇನು ಕಣ್ಣುಗಳನ್ನು ಮುಚ್ಚಿದ್ರೆ ಸೂರ್ಯ ಕಾಣೋದಿಲ್ಲ ಅಲ್ವಾ. ಸೊ ಒಂದೇ ಒಂದು ಕ್ಷಣದಲ್ಲಿ, ಒಂದೇ ಸೆಕೆಂಡ್ನಲ್ಲಿ ನಾನು ಕಣ್ಣು ಮುಚ್ಚಿದ್ರೆ ನೀನು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌಎವರ್ ಹಿ ಸೀಸ್ ನೋ ರೀಸನ್ ಟು ವೇಸ್ಟ್ ಹಿಸ್ ಟೈಮ್ ಡೂಯಿಂಗ್ ಸೊ. ಬಟ್ ನಾನು ಆ ರೀತಿ ಕಣ್ಣನ್ನು ಮುಚ್ಚಲಿಕ್ಕೆ, ಒಂದು ಕ್ಷಣ ಕಣ್ಣು ಮುಚ್ಚಲಿಕ್ಕೂ ಕೂಡ ನಾನು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಅಂದರೆ ನಿನಗೋಸ್ಕರ ನಾನು ಯಾಕೆ ಟೈಮ್ ವೇಸ್ಟ್ ಮಾಡಲಿ, ಈ ಕಣ್ಣನ್ನು ನಾನು ಮುಚ್ಚೋದಿಲ್ಲ. ಹೀಗೆ ಮುಚ್ಚೋದಿಲ್ಲ ಅಂತ ಹೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ, ಅದೇನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡ್ತೇವೆ. ದ ಸ್ಪೀಕರ್ ಆಲ್ಸೋ ಹ್ಯಾಸ್ ಒನ್ ಮೋರ್ ರೀಸನ್ ನಾಟ್ ಟು ಶಟ್ ಹೀಸ್ ಐಸ್. ಮತ್ತೊಂದು ಕಾರಣ ಕೊಡ್ತಾ ಇದ್ದಾರೆ ಕಣ್ಣನ್ನು ಮುಚ್ಚೋದಿಲ್ಲ ಅಂತ ಹೇಳಲಿಕ್ಕೆ. ಬಿಕಾಸ್ ಹಿ ವಿಲ್ ಮಿಸ್ ದ ಇಂಪ್ರೆಸಿವ್ ಗ್ಲಿಮ್ಸ್ ಆಫ್ ಹೀಸ್ ಲವರ್. ತನ್ನ ಒಂದು ಪ್ರಿಯತಮೆ ಏನು ಪಕ್ಕದಲ್ಲಿ ಇದ್ದಾಳೋ ಅವಳನ್ನು ಒಂದೇ ಒಂದು ಕ್ಷಣವೂ ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಒಂದು ವೇಳೆ ಕಣ್ಣು ಮುಚ್ಚಿದ್ರೆ ಅವಳ ಬ್ಯೂಟಿಯನ್ನು ನೋಡ್ತಕ್ಕಂತಹ ಚಾನ್ಸ್ ಮಿಸ್ ಆಗಿ ಹೋಗುತ್ತೆ. ಹಾಗಾಗಿ ನಾನು ನಿನಗೋಸ್ಕರ ಕಣ್ಣನ್ನು ಮುಚ್ಚಿ ನನ್ನ ಪ್ರಿಯತಮೆಯ ಒಂದು ಬ್ಯೂಟಿಫುಲ್ ಏನಿದ್ದಾಳೋ ಅವಳು ಅದನ್ನು ನೋಡಲಿಕ್ಕೆ ಕ್ಷಣವನ್ನು ಕಳ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪೀಕರ್ ಹೇಳ್ತಾ ಹೋಗ್ತಾರೆ. He ordered the sun to return the following day. ಎಸ್, ಮರುದಿನ ಬರೋ ರೀತಿಯಲ್ಲಿ ಸೂರ್ಯನಿಗೆ ಹೇಳ್ತಾ ಇದ್ದಾರೆ, ಇವತ್ತು ಹೊರಟೋಗ್ಬಿಡು ನೀನು ಅಂತ ಹೇಳ್ತಾ ಇದ್ದಾರೆ. ವಿತ್ ನ್ಯೂಸ್ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್. ಎಸ್, ರಾಜ ರಾಣಿಯರ ನ್ಯೂಸನ್ನು ತೆಗೆದುಕೊಂಡು ಬಾ, ನನ್ನ ಹತ್ರ ಕೆಲಸ ಇಲ್ಲ. ದ ಲೇಟೆಸ್ಟ್ ಅಪ್ಡೇಟ್ಸ್ ಅಬೌಟ್ ಇಂಡಿಯನ್ ಸ್ಪೈಸಸ್. ಎಸ್, ನಮ್ಮ ಭಾರತ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂತಹ ಸ್ಪೈಸಸ್ ಅಂದರೆ ಮಸಾಲ ಪದಾರ್ಥಗಳ ಕುರಿತು ನ್ಯೂಸನ್ನು ತೆಗೆದುಕೊಂಡು ಬಾ ಅಂತೇಳಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಅದರ್ ರಿಮಾರ್ಕಬಲ್ ಸ್ಟಫ್ ಫ್ರಮ್ ಅರೌಂಡ್ ದ ವರ್ಲ್ಡ್. ಇನ್ನೂ ಅನೇಕ ಮುಖ್ಯವಾಗಿರ್ತಕ್ಕಂತಹ ವಿಚಾರಗಳು ಜಗತ್ತಿನಲ್ಲಿ ನಡೀತಾ ಇರ್ಬೋದು, ಅವುಗಳನ್ನು ನೀನು ತೆಗೆದುಕೊಂಡು ಬಾ, ಹೋಗು, ಇಲ್ಲಿ ಕ್ಷಣವೂ ಕೂಡ ಇರಬೇಡ ಅಂತಕ್ಕಂಥದ್ದನ್ನು ಸ್ಪೀಕರ್ ಅವರು ಹೇಳ್ತಾ ಹೋಗ್ತಾರೆ. The speaker said that all the globe's wealth, beauty and specialities remain on his bed. ಎಸ್, ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಸಂಪತ್ತು, ವೆಲ್ತ್ ಅಂದರೆ ಸಂಪತ್ತು ಅಂತೇಳಿ. ಸೊ ಈ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ. ವೆಲ್ತ್ ಇರ್ಬೋದು, ಬ್ಯೂಟಿ ಇರ್ಬೋದು ಅಂದರೆ ಸೌಂದರ್ಯ, ಮತ್ತು ಸ್ಪೆಷಾಲಿಟೀಸ್ ಅಂದರೆ ವಿಶೇಷತೆಗಳು. ಸೊ ಯಾವುದೇ ಸಂಪತ್ತು, ಯಾವುದೇ ಸೌಂದರ್ಯ ಮತ್ತು ಯಾವುದೇ ವಿಶೇಷತೆಗಳು ಕೂಡ ನನ್ನ ಪ್ರಿಯತಮೆಯ ಮುಂದೆ ಇಲ್ಲ, ನಮ್ಮ ಪ್ರೀತಿಯ ಅದಕ್ಕಿಂತನೂ ದೊಡ್ಡದಾಗಿದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾನೆ. ಅವೆಲ್ಲವೂ ಕೂಡ ಈಗ ನನ್ನ ಪ್ರಿಯತಮೆಯ ರೂಪದಲ್ಲಿ ಈ ಬೆಡ್ ಮೇಲೇನೆ ಇದ್ದಾವೆ ಅಂತ ಪೋಯೆಟ್ ಅಥವಾ ಸ್ಪೀಕರ್ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ದ ಸ್ಟೇಟ್ಮೆಂಟ್ ಸಜೆಸ್ಟ್ಸ್ ದ್ಯಾಟ್ ದ ಸ್ಪೀಕರ್ ವ್ಯಾಲ್ಯೂಸ್ ಹಿಸ್ ಬಿಲವ್ಡ್ ಅಬೌವ್ ಆಲ್ ಎಲ್ಸ್ ಇನ್ ದ ವರ್ಲ್ಡ್. ಎಸ್, ಈ ಒಂದು ಮೇಲಿನ ಸ್ಟೇಟ್ಮೆಂಟ್ ಏನು ತಿಳಿಸ್ಕೊಡುತ್ತೆ ಅಂದರೆ ಜಗತ್ತಿನಲ್ಲಿ ತನ್ನ ಪ್ರಿಯತಮೆಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ, ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂವನ್ನು ನಮ್ಮ ಪೋಯೆಟ್ ಯಾವುದಕ್ಕೂ ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ.
ಆ್ಯಂಡ್ ಬಿಲೀವ್ಸ್ ದೇರ್ ಲವ್ ಈಸ್ ಸ್ಟ್ರಾಂಗರ್ ದ್ಯಾನ್ ಎನಿ ಅದರ್ ಫೋರ್ಸ್. ಜಗತ್ತಿನ ಯಾವುದೇ ಫೋರ್ಸ್ಗಿಂತ ಅಥವಾ ಶಕ್ತಿಗಿಂತ ನನ್ನ ಪ್ರೀತಿ ಏನಿದೆನೋ ಅಥವಾ ನನ್ನ ಪ್ರಿಯತಮೆ ಏನಿದಳೋ ಅವಳಿಗಿಂತ ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಹೇಳ್ತಾ ಇದ್ದಾರೆ. ಇದರರ್ಥ ಇಷ್ಟೇ, ಜಗತ್ತಿನಲ್ಲಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ನಮ್ಮ ಸ್ಪೀಕರ್ ಅವರ ಅಭಿಪ್ರಾಯ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಗಿವ್ಸ್ ವಾಯ್ಸ್ ಟು ದ ಫೀಲಿಂಗ್ ಆಫ್ ಲವರ್ಸ್ ದ್ಯಾಟ್ ದೇ ಆರ್ ಔಟ್ಸೈಡ್ ಆಫ್ ಟೈಮ್. ಎಸ್, ಈ ಒಂದು ಪ್ರೇಮಿಗಳೇನಿರ್ತಾರೋ ಅಥವಾ ಪ್ರೀತಿ ಅಂತಕ್ಕಂಥದ್ದು ಏನಿರುತ್ತೋ ಇದು ಸಮಯದ ಬಂಧನಕ್ಕೆ ಒಳಗಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ಲವರ್ಸ್ ಫೀಲಿಂಗ್ ಏನಿರ್ತವೋ ಇದು ಸಮಯಕ್ಕೆ ಸೀಮಿತ ಆಗಿರೋದಿಲ್ಲ. ಆ್ಯಂಡ್ ದಟ್ ದೇರ್ ಇಮೋಷನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ವರ್ಲ್ಡ್. ಈ ಪ್ರೇಮಿಗಳ ಎಮೋಷನ್ಸ್, ಭಾವನೆಗಳು, ಅವರ ಒಂದು ಎಮೋಷನ್ಸ್ ಏನಿರ್ತವೋ ಅವೇನೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವು ಈ ಜಗತ್ತಿನಲ್ಲಿ. ಹಾಗಾಗಿ ನೀನು ನಮಗೆ ಡಿಸ್ಟರ್ಬ್ ಮಾಡಬೇಡ, ಇಲ್ಲಿಂದ ಹೊರಟೋಗು ಅಂತಕ್ಕಂತಹ ಒಂದು ಮಾತನ್ನು ನಮ್ಮ ಪೋಯೆಟ್ ಸೂರ್ಯನಿಗೆ ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ನಿಮಗೆ ಯಾವುದಾದ್ರೂ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತಹ ಸಮರಿ ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದು ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಟಾಪಿಕ್ಕಿಗೆ ಕನ್ನಡ ಸಮರಿಯನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬಾಯ್.